37th question. Ustad Sahib and Pandit Ravishankar agreed to perform for the boy. ಅವರು ಆ ಹುಡುಗನಿಗೋಸ್ಕರ ಪರ್ಫಾರ್ಮ್ ಮಾಡೋದಿಕ್ಕೆ ಒಪ್ಪಿಗೆಯನ್ನ ಸೂಚಿಸ್ತಾರೆ. ವಾಟ್ ಮೇಡ್ ದೆಮ್ ಅಗ್ರಿ ಟು ಡೂ ಸೋ? ಯಾತಕ್ಕೋಸ್ಕರ ಅವರು ಅದಕ್ಕೆ ಒಪ್ಪಿಗೆಯನ್ನ ಸೂಚಿಸ್ತಾರೆ ಅಂತ ಕೇಳ್ತಾ ಇದ್ದಾರೆ ಮಕ್ಳೇ. ಆರ್ ವೈ ಡು ಯು ಥಿಂಕ್ ಪಂಡಿತ್ ರವಿಶಂಕರ್ ಅಂಡ್ ಉಸ್ತಾದ್ ಅಲ್ಲಾ ರಖಾ ಅಗ್ರೀಡ್ ಟು ಪ್ಲೇ ಫಾರ್ ಅನಂತ್? ಯಾಕೆ ಅವರು ಅನಂತ್ಗೋಸ್ಕರ ಪ್ಲೇ ಮಾಡೋದಕ್ಕೆ ಒಪ್ಪಿಗೆಯನ್ನ ಸೂಚಿಸ್ತಾರೆ? ನಿಮ್ಮ ಪ್ರಕಾರ ಯಾಕೆ, ಕಾರಣವೇನು ಅಂತ ಕೇಳಿದ್ದಾರೆ. ಆನ್ಸರ್ ನೋಡೋಣವಾ? After the concert, Smita went up to the stage and approached Pandit Ravishankar. ಕಾನ್ಸರ್ಟ್ ಮುಗಿದ ಮೇಲೆ, ಕಚೇರಿ ಮುಗಿದ ಮೇಲೆ ಸ್ಮಿತಾ ಸ್ಟೇಜ್ ಮೇಲೆ ಹೋಗಿ, ವೇದಿಕೆ ಮೇಲೆ ಹೋಗಿ ಅವರನ್ನ ಪಂಡಿತ್ ರವಿಶಂಕರ್ ಅವರನ್ನ ಅಪ್ರೋಚ್ ಮಾಡ್ತಾಳೆ. ಶಿ ಎಕ್ಸ್ಪ್ಲೇನ್ ದ ಕಂಡೀಷನ್. Okay, she explained the condition and wish of her brother. ಸೊ ಆತನ ಒಂದು ಪರಿಸ್ಥಿತಿಯನ್ನ, ಆತನಿಗೆ ಬಂದಂತಹ ಪರಿಸ್ಥಿತಿ ಮತ್ತು ಆತನ ಬಯಕೆಯನ್ನ, ವಿಶ್ ಅನ್ನ ಆಕೆ ಅವರಿಗೆ ವಿವರಿಸ್ತಾಳೆ. ದ ಮ್ಯೂಸಿಷಿಯನ್ಸ್ ವರ್ ಟಚ್ಡ್ ಬೈ ಹರ್ ಬ್ರದರ್ ಸ್ಟೋರಿ. ಆ ಕಥೆಯನ್ನ ಕೇಳಿ ಅವರಿಗೆ ತುಂಬಾ ಬೇಜಾರಾಗುತ್ತೆ. ಅಂಡ್ ಅಗ್ರೀಡ್ ಟು ಪರ್ಫಾರ್ಮ್ ಫಾರ್ ದ ಬಾಯ್. ಸೊ ಆತನ ಆಸೆಯನ್ನ, ಆ ಬಯಕೆಯನ್ನ ಈಡೇರಿಸುವ ಸಲುವಾಗಿ ಅವರು ಆತನ ಮನೆಗೆ ಬಂದು ಪ್ಲೇ ಮಾಡೋದಿಕ್ಕೆ ಒಪ್ಪಿಗೆಯನ್ನ ಸೂಚಿಸ್ತಾರೆ ಮಕ್ಕಳೇ. ಓಕೆ, ಸೊ ಆಫ್ಟರ್ ದ ಕಾನ್ಸರ್ಟ್, ವೆನ್ ಸ್ಮಿತಾ ವೆಂಟ್ ಅಪ್ ಟು ದ ಸ್ಟೇಜ್ ಅಂಡ್ ಅಪ್ರೋಚ್ಡ್ ಪಂಡಿತ್ ರವಿಶಂಕರ್, ಶಿ ಎಕ್ಸ್ಪ್ಲೇನ್ ದ ಕಂಡೀಷನ್ ಅಂಡ್ ವಿಶ್ ಆಫ್ ಹರ್ ಬ್ರದರ್. ದ ಮ್ಯೂಸಿಷಿಯನ್ಸ್ ವೇರ್ ಟಚ್ಡ್ ಬೈ her brother's story and agreed to perform for the boy. So this you can see in the 13th paragraph of your lesson. 13th paragraph ಅಲ್ಲಿ ಈ ಆನ್ಸರ್ ನ ನಿಮ್ಗೆ ನೋಡ್ಬೋದು ಮಕ್ಳೇ. ಓಕೆನಾ?